ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ 2026 ವೃಷಭ ರಾಶಿಯವರಿಗೆ 2026ನೇ ವರ್ಷ ಅದೃಷ್ಟದ ವರ್ಷ ಅಂತಲೇ ತಿಳ್ಕೊಂಬಿಡಿ. ಗುರುವಿನ ಪ್ರಭಾವ ಚೆನ್ನಾಗಿದೆ. ಸಕಲ ವೈಭೋಗ, ಸುಖ, ಶಾಂತಿ, ನೆಮ್ಮದಿಯ ಜೀವನ ಕಾಣ್ತೀರಾ. ವಿಶೇಷವಾಗಿ ಹೇಳಬೇಕಂದ್ರೆ ಸಂತಾನ ಸಮಸ್ಯೆ ಹಾಗೂ ಕಂಕಣ ದೋಷಕ್ಕೆ ಪರಿಹಾರ ಸಿಗುತ್ತೆ. ವರ್ಷಾನುಗಟ್ಟಲೆ ನಿಂತು ಹೋದ ಮದುವೆ ಕಾರ್ಯಗಳು ನಡೀತವೆ. ನಿಶ್ಚಯ ಆದ ಮದುವೆಗಳು ನಿಂತು ಹೋಗಿದ್ರು ಕೂಡ ಅದೂ ಕೂಡ ನಡೀತದೆ ಅಂತ ಹೇಳ್ಬೋದು ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ. ಇನ್ನೂ ಹೇಳಬೇಕಂದ್ರೆ ಶನಿ, ಗುರು, ರಾಹು, ಕೇತುಗಳ ಉತ್ತಮ ಫಲ, ಅದೃಷ್ಟ ಯೋಗಗಳನ್ನೇ ತೊಗೊಂಡು ಬಂದು ಮನೆ ಹತ್ರ ನಿಲ್ಲುತ್ತೆ. ಇದಂತೂ ಸತ್ಯ. ವೃಷಭ ರಾಶಿಯವರ ಮೇಲೆ ಸಾಲ ಸೋಲದಿಂದ ಮುಕ್ತರಾಗಿದ್ದರೆ ಶನಿಯ ಪ್ರಭಾವದಿಂದ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗುತ್ತೆ. ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಉತ್ತಮ ಭವಿಷ್ಯ ಕಾಣ್ತೀರಾ. ಹೊಸ ಹೊಸ ಬದಲಾವಣೆಗಳನ್ನ ಹುಡ್ಕೊಂಡು ಬರುವಂಥ ವರ್ಷ 2026 ವೃಷಭ ರಾಶಿಯವರಿಗೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಅಷ್ಟು ಅದೃಷ್ಟ ನಿಮಗೆ ತಂದು ಕೊಡುತ್ತೆ. ಹಾಗಾಗಿ ಈ ಶನಿಯ ಸಂಚಾರ, ರಾಹು ಕೇತುಗಳ ಸಂಚಾರ ಯಾವ ಮನೆಯಲ್ಲಿದೆ ನೋಡಿ. 2 ಮತ್ತು 3ನೇ ಮನೆಯಲ್ಲಿ ಗುರುವಿನ ಸಂಚಾರವಿದೆ. 10ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಹಾಗೂ 11ನೇ ಮನೆಯಲ್ಲಿ ಶನಿಯ ಸಂಚಾರ ಉತ್ತಮ ಫಲ ಕೊಡುತ್ತೆ. 2026ನೇ ವರ್ಷದಲ್ಲಿ ಮೇ ತಿಂಗಳಿನ ತನಕ ನಿಮಗೆ ಗುರುಬಲವಿದೆ. ಮೇ ತಿಂಗಳಿನ ತನಕ ಗುರುಬಲ ಇರುವ ಕಾರಣ ಮೇ ತಿಂಗಳ ಒಳಭಾಗದಲ್ಲಿ ನಿಮ್ಮ ಮದುವೆ ವಿಚಾರದಲ್ಲಿ, ಹಾಗೆ ನಿಮಗೆ ಶುಭ ಕಾರ್ಯಗಳು ನಡೆಯುವಂಥದ್ದು, ಗೃಹ ಪ್ರವೇಶ ಆಗಿರ್ಬೋದು, ನಿವೇಶನ ಖರೀದಿ ಆಗಿರ್ಬೋದು, ಅಥವಾ ಜಮೀನು ಖರೀದಿ ಯಾವುದೇ ಒಂದು ಶುಭ ಕಾರ್ಯಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಕೈ ಹಾಕಿದ್ರೂ ಕೂಡ ಆ ಫಲ ಚೆನ್ನಾಗಿ ಸಿಗುತ್ತೆ. ಮೇ ತಿಂಗಳಿನ ಒಳಗೆ ಒಂದು ಅದೃಷ್ಟದ ಫಲ ಕಾಣ್ತೀರಾ. ಮೇ ತಿಂಗಳಿನ ನಂತರ ಗುರುವಿನ ಬದಲಾವಣೆ ಆದರೂ ಕೂಡ, ಗುರುಬಲ ಇಲ್ಲದಿದ್ದರೂ ಕೂಡ ಗುರುವಿನ ಸ್ಥಾನ ಉಚ್ಚ ಸ್ಥಾನದಲ್ಲಿರುವುದರಿಂದ, ಗುರು ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ವರ್ಷವಿಡೀ ಗುರುವಿನ ಪ್ರಭಾವ ಶುಭ ಫಲನೆ ಕೊಡುತ್ತೆ ಅಂತ ಹೇಳುವುದು ನಿಮಗೆ. ಗುರುವಿನ ಪ್ರಭಾವದಿಂದ ಮೊದಲನೇದಾಗಿ ಆಗುವಂಥದ್ದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಯಶೀಲರಾಗಿದ್ದೀರಾ. ಪ್ರೇಮ ವಿವಾಹಗಳು ನೆರವೇರುತ್ತೆ. ಇಷ್ಟಪಟ್ಟಂತೆ ಮದುವೆ ಆಗ್ತೀರಾ ಅಂತ ಹೇಳಬಹುದು. ಹಾಗೆ ವರ್ಷಾನುಗಟ್ಟಲೆ 35-40 ವರ್ಷ ಆದರೂ ಕೂಡ ಮದುವೆ ಆಗಿಲ್ಲ ಅಂದರೂ ಕೂಡ ಅಂಥವ್ರಿಗೂ ಕೂಡ ಶುಭ ಕಾರ್ಯ ಕೂಡಿ ಬರುತ್ತೆ. ಇನ್ನು ವಿಚ್ಛೇದನ ಆಗುವಂತಹ ದಂಪತಿಗಳು, ವಿಚ್ಛೇದನ ಆಗಬೇಕು ಅಂತ ಡಿಸೈಡ್ ಮಾಡಿದಂಥ ವ್ಯಕ್ತಿಗಳ ಮನಪರಿವರ್ತನೆಯಾಗಿ ಆ ಜೋಡಿಗಳು ಕೂಡ ಗುರುವಿನ ಪ್ರಭಾವದಿಂದ ಒಂದಾಗ್ತಾರೆ. ಇದಂತೂ ಸತ್ಯ. ಕಂಕಣ ಪ್ರಾಪ್ತಿ ಯೋಗ 100% ಭಾಗ ಈ ವರ್ಷದಲ್ಲಿ ಕೂಡಿ ಬರುತ್ತದೆ. ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ. ನಿಂತು ಹೋದ ಮದುವೆಗಳು ನೆರವೇರುತ್ತವೆ. ಇನ್ನು ರಾಹುವಿನ ಸಂಚಾರ ಫಲದಿಂದ ಸಂತಾನದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಮಕ್ಕಳಾಗದಿದ್ದರೂ ಕೂಡ ಮಕ್ಕಳು ಭಾಗ್ಯ ಲಭಿಸುತ್ತೆ ರಾಹುವಿನ ಸಂಚಾರ ಫಲದಿಂದ. ಮತ್ತು ಆರೋಗ್ಯದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅನಾರೋಗ್ಯ ಪೀಡಿತರಾಗಿ ನರಳುತ್ತಾ ಇದ್ರೂ ಕೂಡ ನಿಧಾನಗತಿಯಲ್ಲಿ ಆರೋಗ್ಯ ಚೇತರಿಕೆ ಆಗ್ತದೆ. ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಸಿಗುತ್ತೆ ಅಂತ ಹೇಳ್ಬೋದು. ಕೆಲಸ ಕಾರ್ಯಗಳಲ್ಲಿ ರಾಹುವಿನ ಪ್ರಭಾವ ಚೆನ್ನಾಗಿದೆ. ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಕ್ರಿಯೇಟಿವಿಟಿ ಆಗ್ತೀರಾ. ನೀವು ಹೊಸ ಬದಲಾವಣೆಗಳನ್ನ ತೊಗೊಳ್ತೀರಾ. ಹೊಸ ಬಿಸ್ನೆಸ್ ವ್ಯಾಪಾರಗಳಿಗೆ ಕೈ ಹಾಕ್ತೀರಾ. ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಹೂಡಿಕೆ ಮಾಡಿ ಸಕ್ಸಸ್ಫುಲ್ ಕೂಡ ಆಗ್ತೀರಾ ಅಂತ ಹೇಳ್ಬೋದು 2026ನೇ ವರ್ಷದಲ್ಲಿ. ಸ್ವಲ್ಪ ಕೇತುವಿನ ಸಂಚಾರ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ತಂದುಕೊಡ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸಂಬಂಧದ ಮಧ್ಯೆ ಗೊಂದಲಗಳ ಕೊಡುತ್ತೆ. ಹೆತ್ತ ತಾಯಿ ಜೊತೆ ಮನಸ್ತಾಪಗಳಾಗುವಂಥದ್ದು, ಸ್ವಲ್ಪ ಅಹಂಕಾರದ ಈಗೋತನದಿಂದ ಸಂಬಂಧ ಹಾಳಾಗುವಂಥದ್ದು, ಕಿರಿಕಿರಿ ಜೀವನ ಕಾಣ್ತೀರಾ. ಯಾಕಂದರೆ ಸುಲಭವಾಗಿ ವೃಷಭ ರಾಶಿಯವರು ಯಾರನ್ನೂ ಬಿಟ್ಟುಕೊಡುವಂಥ ವ್ಯಕ್ತಿಗಳಲ್ಲ. ಬಹಳ ಸಂಬಂಧದಲ್ಲಿ ಅವಿನಾಭಾವ ಸಂಬಂಧ ಇಟ್ಕೊಳ್ಳುವಂಥ ವ್ಯಕ್ತಿಗಳು, ಬಹಳ ಸೆನ್ಸಿಟಿವ್ ಫೆಲೋಸ್ ಅಂತ ಹೇಳ್ಬೋದು ವೃಷಭ ರಾಶಿಯವರು. ಅವರು ಯಾವತ್ತೂ ಯಾರನ್ನೂ ಬಿಟ್ಟುಕೊಡೋದಿಲ್ಲ. ಇದರ ಮಧ್ಯೆ ಕೇತುವಿನ ಪ್ರಭಾವದಿಂದ ಸಣ್ಣ ಪುಟ್ಟ ಗೊಂದಲಗಳಾಗ್ತದೆ. ಮಾನಸಿಕ ಹಾಗೂ ದೈಹಿಕವಾಗಿ ಸ್ವಲ್ಪ ಕುಗ್ಗುತ್ತೀರಾ. ಮನಃಶಾಂತಿಯಲ್ಲಿ ತೊಂದರೆ ಆಗುವಂಥದ್ದು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಹಾಗೆಯೇ ಕೂಡ ಏಪ್ರಿಲ್ ತಿಂಗಳಿನ ನಂತರ ಶುಕ್ರನ ಸಂಚಾರ ಅತ್ಯುತ್ತಮವಾಗಿದೆ. ಹಣಕಾಸಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಭೂಮಿ, ಜಮೀನು, ನಿವೇಶಗಳನ್ನ ಖರೀದಿ ಮಾಡ್ತೀರಾ. ಶುಕ್ರ ಯೋಗದಿಂದ ಸಾಲಬಾಧೆಯಿಂದ ಮುಕ್ತರಾಗ್ತೀರಾ. ಬೇರೆಯವರಿಗೇನೆ ಸಾಲ ಕೊಡುವಂಥ ಮಟ್ಟಿಗೆ ನೀವು ಬೆಳೀತೀರಾ. ಧನಪ್ರಾಪ್ತಿ ಯೋಗ ಕೂಡ ಕೂಡಿ ಬರುತ್ತೆ. ಇದೇ ಶುಕ್ರನ ಯೋಗದಿಂದ
ಮನಸ್ತಾಪಗಳ ವಿಚಾರ ಇದ್ರೂ ಕೂಡ ಅದ್ರ ಬಗ್ಗೆನೂ ಪರಿಹಾರ ಕಾಣ್ತೀರಾ. ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ, ಬಂಧು ಬಳಗದವರ ಜೊತೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅದು ಶಮನ ಆಗುತ್ತೆ. ರಾಜಿ ಸಂಧಾನದ ಮುಖಾಂತರ ಸಮಸ್ಯೆನ ಪರಿಹಾರ ಮಾಡ್ಕೊತೀರಾ. ಅವರಿಂದಲೇ ನಿಮ್ಮ ಜೊತೆ ಭಿನ್ನಾಭಿಪ್ರಾಯ ಇದ್ದಂಥ ವ್ಯಕ್ತಿಗಳಿಂದಲೇ ನಿಮ್ಮ ಅಭಿವೃದ್ಧಿಗೆ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಶುಕ್ರನ ಪ್ರಭಾವದಿಂದ. ಮತ್ತು ಜೂನ್ ತಿಂಗಳಿನ ನಂತರ ಶನಿಯ ಪ್ರಭಾವ ಒಳ್ಳೆ ರೀತಿಯಲ್ಲಿ ಇರ್ತದೆ ನೋಡಿ. ಶನಿಯ ಪ್ರಭಾವ ಉತ್ತುಂಗಕ್ಕೆ ಎತ್ಕೊಂಡು ಹೋಗ್ತಾನೆ ನಿಮಗೆ ಜೂನ್ ತಿಂಗಳಿನ ನಂತರ. ಸಾಮಾಜಿಕ ಸ್ಥಾನಮಾನಗಳಲ್ಲಿ ಒಳ್ಳೆಯ ಗೌರವ ಸಿಗುತ್ತೆ, ಘನತೆ ಸಿಗುತ್ತೆ, ನಿಮ್ಮ ಹೆಸರು ಕೀರ್ತಿ ಪ್ರಖ್ಯಾತಿ ಆಗುತ್ತೆ, ಜನನಾಯಕರಾಗಿ ಬೆಳಿತೀರಾ. ರಾಜಕೀಯ ಹಾಗೂ ಶಿಕ್ಷಣ, ಸಿನಿಮಾ ಕ್ಷೇತ್ರಗಳಲ್ಲಿ ಖ್ಯಾತಿ ಗಳಿಸ್ತೀರಾ ಅಂತ ಹೇಳ್ಬೋದು. ಹಾಗೂ ಮಾನಸಿಕವಾಗಿ, ದೈಹಿಕವಾಗಿ ಎಂತಹ ಸಮಸ್ಯೆ ಆದರೂ ಕೂಡ ಎದುರಿಸುವಂಥ ಕೆಪಾಸಿಟಿಯಾಗಿ ನಿಲ್ತ್ಕೊತೀರಾ. ಸದೃಢತೆ ಬರ್ತದೆ, ಬಹಳ ಗಟ್ಟಿ ಮನುಷ್ಯರಾಗ್ತೀರಾ ನೀವು ವೃಷಭ ರಾಶಿಯವರು. ಇನ್ನು ಮಾರ್ಚ್ ತಿಂಗಳಿನ ನಂತರ ಉದ್ಯೋಗದಲ್ಲಿ ಶನಿಯ ಪ್ರಭಾವದಿಂದ ಉದ್ಯೋಗದಲ್ಲಿ, ಕೆಲಸ ಕಾರ್ಯದಲ್ಲಿ ತೊಂದರೆ ಕೊಡುವಂತಹ ಶತ್ರುಗಳು ಅಥವಾ ಸ್ನೇಹಿತರು, ಸಂಬಂಧಿಕರು ನಿಮ್ಮ ಮೇಲಿರುವಂತಹ ನೆಗೆಟಿವಿಟಿಯಿಂದ ದೂರ ಮಾಡುತ್ತೆ ಶನಿಯ ಪ್ರಭಾವದಿಂದ. ಯಾರ ಜೊತೆ ಆದರೂ ಮನಸ್ತಾಪಗಳಿದ್ದರೆ, ಗೊಂದಲಗಳಿದ್ದರೆ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆಗಳಿದ್ದರೂ ಕೂಡ ಆ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ವೃಷಭ ರಾಶಿಯವರಿಗೆ. ಶತ್ರುಕಾಟ, ಶತ್ರು ದೃಷ್ಟಿ ದೂರ ಆಗುತ್ತೆ, ನೀವೇ ಸದೃಢರಾಗಿ ನಿಂತ್ಕೊತೀರಾ. ಹಾಗೆಯೇ ಕೂಡ ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ, ವಿದ್ವಾಂಸರಿಗೆ ಈ ವರ್ಷ ನಿಮ್ಮ ಗುರಿ ತಲುಪಲು ಬಹಳ ಒಳ್ಳೆಯ ಉತ್ತಮವಾದ ಫಲ, ನಿಮ್ಮ ಗುರಿ ತಲುಪ್ತೀರಾ ಅಂತ ಹೇಳ್ಬೋದು. ಗುರಿ ತಲುಪ್ತೀರಾ. ನಿಮ್ಮ ಏನು ಡೆಸ್ಟಿನೇಷನ್ ಇದೆ ಈ ವರ್ಷದಲ್ಲಿ ವೃಷಭ ರಾಶಿಯವರು ರೀಚ್ ಮಾಡ್ತೀರಾ. ಇಡೀ ಕುಟುಂಬದ ಜವಾಬ್ದಾರಿಯನ್ನು ಏಕಾಂಗಿಯಾಗಿ ತನ್ನ ಮೈ ಮೇಲೆ ಹಾಕಿ ಉತ್ತರಾದಿಯಾಗಿ ಮನೆಯನ್ನು ಉದ್ಧಾರ ಮಾಡುವಂತಹ ಕೆಪಾಸಿಟಿ ನಿಮ್ಮ ಕೈಯಲ್ಲಿ ಈ ವರ್ಷದಲ್ಲಿದ್ದರೆ ನಿಮ್ಮ ಮನಸ್ಸಿನ ನಿಯಂತ್ರಣ ಹಿಡ್ಕೊಳ್ಳಿ. ಮತ್ತು ಜ್ಞಾನ ಸುಜ್ಞಾನದಿಂದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಆಲೋಚನೆ ಮಾಡ್ಕೊಳ್ಳಿ. ಯಾವುದಕ್ಕೂ ಕೂಡ ದುಡುಕಬೇಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು. ಓವರಾಲ್ ವೃಷಭ ರಾಶಿಯವರಿಗೆ 2026ನೇ ಇಸ್ವಿ ಅದೃಷ್ಟದ ವರ್ಷನೇ ಅಂತ ಹೇಳ್ಬೋದು. ನೀವು ಏನು ಕೈ ಹಾಕೋದು ಸಕ್ಸಸ್ಫುಲ್ ಕಾಣ್ತೀರಿ. ನಮಸ್ಕಾರ ವೀಕ್ಷಕರೇ. SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ, ನಕ್ಷತ್ರ, ಗಳಿಗೆ, ಹಾಗೆ ತಾರಾಬಲಗಳು, ಗಣಕೂಟಗಳು, ನಾಡಿಕೂಟಗಳ ಬಗ್ಗೆ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ, ಜಾತಕನ ಪರಿಶೀಲನೆ ಮಾಡಿ ಪರಿಹಾರ ಕೊಡ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ನಿಮ್ಮ ಸಮಸ್ಯೆಗೆ ಒಳ್ಳೆಯ ಪರಿಹಾರ ನಮ್ಮಿಂದ ನಿಮಗೆ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.